ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ. ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಂಥ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಾವು. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದರಿಂದ ಎಲ್ಲಿವರೆಗೆ ಈ ಅಸಮಾನತೆಯನ್ನು ನಾವು ತೊಲಗಿಸೋದಿಲ್ಲ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಸಂವಿಧಾನ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೆಲ್ಲ ಸಂವಿಧಾನದಲ್ಲಿ ಸೇರಿಸಿರೋದು. ನೀವು ಅದಕ್ಕೆ ಸಂವಿಧಾನ ಓದ್ಕೋಬೇಕು ಎಲ್ರೂ, ಬರೀ ಕೆಲವರೇ ಓದ್ಕೊಂಡ್ರೆ ಸಾಲಲ್ಲ. ಅದಕ್ಕೇನು ಮಾಡಿದ್ರು, ಈ ದಾರಿ ತಪ್ಪಿಸೋಕ್ಕೋಸ್ಕರ ಜನರಿಗೆ ಸತ್ಯ ಗೊತ್ತಾಗಬಾರ್ದು ಅನ್ನೋಕ್ಕೋಸ್ಕರ ಮೌಢ್ಯಗಳನ್ನೆಲ್ಲ ಹುಟ್ಟಾಕ್ಬಿಟ್ರು. ನೀನು ಯಾಕಪ್ಪ ಹಿಂಗೆ ಬಡವನಾಗಿದ್ಯಾ, ನೀನು ಯಾಕೆ ಚಡ್ಡಿ ಇಲ್ಲ, ಅಂಗಿ ಇಲ್ಲ, ನೀನು ಯಾಕೆ ಸೂರಿಲ್ಲ, ನಿನಗೆ ಊಟ ಇಲ್ಲ, ನೀನು ಯಾಕೆ ಅವಿದ್ಯಾವಂತನಾಗಿದ್ಯಾ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಹಿಂಗೆ. ಬಸವಣ್ಣ ಹಂಗಂತ ಹೇಳಿದಾನ? ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡ್ಬಿಟ್ಟಿದ್ದೀನಿ, ಈ ಜನ್ಮದಲ್ಲಿ ಹಿಂಗೆ ಮಾಡ್ಬಿಟ್ಟಿದ್ದೀನಿ, ಹಿಂಗೆ ಹುಟ್ಟುಬಿಟ್ಟಿದ್ದೀನಿ. ಇದನ್ನ ಗಟ್ಟಿಯಾಗಿ ನಂಬ್ಕೊಳ್ಳೋ ರೀತಿ ಮಾಡಿಬಿಟ್ರು. ಇದನ್ನ ಗಟ್ಟಿ ಮಾಡಿಬಿಟ್ರು. ಇದನ್ನ ಈಗಲೂ ಬಹಳ ಜನ ಹೇಳ್ತಾರೆ. ಈಗಲೂ ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲಿ ಅಲ್ಲಿ ಯಾರೋ ಇವತ್ತು ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರು, ನೀನು ಯಾಕಪ್ಪ ಹಿಂಗೆ ಹುಟ್ಟಿದ್ಯಾ ಅಂದ್ರೆ, ನಾನು ಹಣೆ ಬರ ಸ್ವಾಮಿ, ಏನು ಹಣೆಯಲ್ಲಿ ಬರೆದ್ಬಿಡ್ತಾನ ಬ್ರಹ್ಮ, ನಿನಗೆ ಚಡ್ಡಿ ಇರಬಾರ್ದು, ಅಂಗಿ ಇರಬಾರ್ದು, ನಿನಗೆ ಹೊಟ್ಟೆಗೆ ಇಟ್ಟಿರಬಾರ್ದು ಅಂತ ಬರೆದ್ಬಿಡ್ತಾನ ಬ್ರಹ್ಮ. ಈ ಥರ ಈ ಮೌಢ್ಯಗಳನ್ನ, ಕಂದಾಚಾರಗಳನ್ನೆಲ್ಲ ಬಿತ್ತಿ 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 ನೀವೆಲ್ಲ ಯೋಚನೆ, ಇದರಿಂದ ಹೊರಗಡೆ ಬರಲೇಬಾರ್ದು ನೀವು. ಅದನ್ನ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾರು ಮಾಡಿರೋರು? ಪಟ್ಟಭದ್ರ ಹಿತಾಸಕ್ತರು. ಇವತ್ತು ಇದ್ದಾರೆ, ನಾಳೆನೂ ಇರ್ತಾರೆ, ನಾಳಿದ್ದು ಇರ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾ ಬೇಡ? ಅದಕ್ಕೆ ನಾನು ಶಿವಕುಮಾರ್ಗೆ ಇವೆಲ್ಲ ಅರ್ಥ ಆಗಿದಾವೆ ಅಂತ ಅನ್ಕೊಂಡಿದ್ದೀನಿ. ನಾನು ಈ ಜನರ ಪರವಾಗಿ ಅಲ್ಲಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಬೇಕು. ನಾವು ಎಲ್ಲನೂ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಬಟ್ ಆ ದಾರಿನಲ್ಲಿ ಈಗ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಮಹಿಳೆಯರು ಕೂಡ ಶೂದ್ರ ಥರನೇ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವರು ಮಹಿಳೆಯರು. ಈಗೆಲ್ಲ ಸಂವಿಧಾನ ಬಂದ ಮೇಲೆ ಎಲ್ರಿಗೂ ಸಮಾನ ಅವಕಾಶಗಳಿದ್ದಾವೆ, ಎಲ್ಲರೂ ಓದ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಶಕ್ತಿ ಯೋಜನೆಯನ್ನು ಮಾಡಿದ್ದು ನಾವು. ಲಿಂಗ ತಾರತಮ್ಯ ಹೋಗ್ಬೇಕು, ಅವರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡದ್ದು. ನಾವೆಲ್ಲ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ, ಈ ಕಾರ್ಯಕ್ರಮಗಳೆಲ್ಲ ಮಾಡದ್ದು ಇದಕ್ಕೋಸ್ಕರನೇ, ಅಸಮಾನತೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರನೇ ಮಾಡದ್ದು. ಸೊ ನಾನು ಕೊನೆಯಲ್ಲಿ ಈಗ ಎಲ್ಲ ಖಾಲಿ ಆಯ್ತಾ ಇದ್ದಾರೆ, ಊಟ ಸಮಯ ಬೇರೆ, ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ನಾನು. ಕೃಷ್ಣ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ದಾರೆ, ಎಂಥದ್ದು ಬ್ಯಾಕ್ಲಾಗನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಈಗಾಗಲೇ ಮಾದೇವಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ದೀನಿ,
ಅವರು ಬ್ಯಾಕ್ಲಾಗನ್ನು ಭರ್ತಿ ಮಾಡಿ ಅಂತ ನಾನು ಅವ್ರಿಗೂ ಹೇಳಿದ್ದೀನಿ, ಭರ್ತಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅದೇ ಬ್ಯಾಕ್ಲಾಗು ಮತ್ತು ಮೈಸೂರು ಯೂನಿವರ್ಸಿಟಿ ಅದು ದುಸ್ಥಿತಿಯತ್ತ ಜಾರ್ತಾ ಇದೆ, ಅದನ್ನೆಲ್ಲ ಸರಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಓದಿರೋನು. ಈಗ ನಾನು ಮೊನ್ನೆ ಯೂನಿವರ್ಸಿಟಿ ಎಂಪ್ಲಾಯೀಸ್ಗಳಿದಾರಲ್ಲ ಅವರಿಗೆ ನಿವೃತ್ತಿ ವೇತನ ಕೊಡಕ್ಕೆ ದುಡ್ಡಿರಲಿಲ್ಲ, ನಿವೃತ್ತಿ ವೇತನವನ್ನು ಕೊಡಕ್ಕೆ ದುಡ್ಡಿರಲಿಲ್ಲ. ದುಡ್ಡು ಕೊಟ್ಟಿದ್ದೀನಿ ಮೊನ್ನೆ. ಕೊಟ್ಟಿದ್ದೀನಪ್ಪ, ಈಗ ಕೊಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಕೊಡ್ತೀನಿ. ಪರ್ಮನೆಂಟ್ ಆಗಿ ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥ ಕೆಲಸವನ್ನ ಮಾಡೋಣ. ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ನಿವೃತ್ತಿ ವೇತನ ಕೊಡಲಿಕ್ಕೂ ಕೂಡ ಸಂಬಳ ಇದೆ ಇರತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ರು. ಅದಕ್ಕೆ ಯಾರು ಕಾರಣ? ಇಂದಿನ ವೈಸ್ ಚಾನ್ಸಲರ್ಗಳು ಕಾರಣ ಅಂತ. ಇಂದಿನ ವೈಸ್ ಚಾನ್ಸಲರ್ಗಳು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎನಿವೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಏನಾಗಿದೆ, ಕೇಂದ್ರ ಸರ್ಕಾರ ನೋಡಿ, GST ತಂದವರು ಯಾರು? ಕೃಷ್ಣ ಪ್ರಸಾದ್ ಅವರ ಮೋದಿಯವರು 8 ವರ್ಷ ಮಜಾ ಮಾಡಿದ್ರು, ಅದನ್ನು ವಸೂಲು ಮಾಡ್ಕೊಂಡು. ಈಗ ಇದಕ್ಕಿದ್ದಲ್ಲೇ ಕಡಿಮೆ ಮಾಡಿಬಿಟ್ರು. ನಾವು ಬಜೆಟ್ ಮಂಡಿಸಿದ್ದೆ ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಈಗ 6,000 ಕೋಟಿ ಒಕ್ಕಟ್ಟಾಗೋಯ್ತು ನಮಗೆ. ಯಾರು ಇದನ್ನು ಯಾರನ್ನು ಕೇಳೋದು ಇದನ್ನ? ಆಮೇಲೆ ಮನ್ರೇಗಾ 60-40 ಕೊಡಬೇಕು ಒಟ್ಟಿಗೆ. ಕೇಂದ್ರ ಸರ್ಕಾರ 20 ವರ್ಷದಿಂದ ಇತ್ತು. 20 ವರ್ಷದಿಂದ ಕೇಂದ್ರ ಸರ್ಕಾರನೇ ಕೊಡ್ತಿತ್ತು ಮನ್ರೇಗಾಕ್ಕೆ, ಬಡವರಿಗೆ ಕೂಲಿ, ಕಾರ್ಮಿಕರಿಗೆ ಕೂಲಿ ಮಾಡತಕ್ಕಂಥದ್ದು. ಅದನ್ನ ಈಗ 60-40 ಮಾಡಿಬಿಟ್ಟಿದ್ದಾರೆ. ಈ 40% ಸರ್ಕಾರ, ರಾಜ್ಯ ಸರ್ಕಾರ ಕೊಡಬೇಕು. ನಾವು ಬಜೆಟ್ ಎಲ್ಲ ಮಂಡಿಸಿದ್ದೀವಿ. ಅದೇನು ಓಲಿ ಬಜೆಟ್ನೆಲ್ಲಾದ್ರು ಮಂಡಿಸಿದಾರ? ಮಧ್ಯದಲ್ಲಿ ಮಾಡಿಬಿಟ್ರು. ಇದರಿಂದ ಸುಮಾರು 2,500 ಕೋಟಿಗೂ ಹೆಚ್ಚು ನಷ್ಟ ಆಗ್ತದೆ. ಯಾರನ್ನು ಕೇಳೋದು? ಮೋದಿ ಅವರು ಕೇಳಿದ್ರು ಕೊಡ್ತಾರ? ಪತ್ರ ಬರೆದಿದ್ದೀನಿ ನಾನು. ಸರಿ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದರೂ ಕೂಡ ಮೈಸೂರು ಯೂನಿವರ್ಸಿಟಿಗೆ ವಿಶೇಷವಾದಂಥ ಗಮನ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕು. ನಾವು ಓದಿದಂಥ ಯೂನಿವರ್ಸಿಟಿ, ಅದಕ್ಕೆ ವಿಶೇಷ ಗಮನ ಕೊಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಕೂಡ ಈ ಧ್ವನಿ ಇಲ್ಲದೆ ಇರ್ತಕ್ಕಂಥ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಪರವಾಗಿ ಶಿವಕುಮಾರ್ ಅವರು ಕೆಲಸ ಮಾಡಲಿ, ಧ್ವನಿ ಎತ್ತಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಅವರಿಗೆ ನಿಮ್ಮ ಜೊತೆ ಸೇರ್ಕೊಂಡು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.